ಪೊರ್ಕೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸಲ್ಯೂಟ್ ಮಾಡ್ತಿದ್ರಂತೆ ದರ್ಶನ್. ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಶಕ್ಕೆ ಪಡೆದುಕೊಂಡಂತ ಸಂದರ್ಭದಲ್ಲಿ ದರ್ಶನ್ ಅವರ ಬಿಹೇವಿಯರ್ ಹೇಗಿತ್ತು ಅಂತ ಪೊಲೀಸ್ ಠಾಣೆಯಲ್ಲಿ ವಿನಯ ತೋರಿಸ್ತಾ ಇದ್ರಂತೆ ದಾಸ. ಯಾರೇ ಅಧಿಕಾರಿ ಬಂದರೂ ಕೂಡ ಕೈ ಕಟ್ಟಿ ನಿಲ್ತಾ ಇದ್ರು ಕಾಟೇರ. ಕೈ ಕಟ್ಟಿ ನಿಂತು ಅಧಿಕಾರಿ ಬಳಿ ಮಾತನಾಡ್ತಾ ಇದ್ರಂತೆ ದರ್ಶನ್. ಠಾಣೆಯಲ್ಲಿ ಅಮಾಯಕನಂತೆ ವರ್ತನೆ ಮಾಡ್ತಾ ಇದ್ದ ಈ ಕರಿಯ. ಏನಾಯ್ತು ಅಂದ್ರೆ ತಪ್ಪಾಗಿ ಹೋಯ್ತು ಸಾರ್ ಅಂತಿದ್ರಂತೆ. ಪೊಲೀಸರ ರೀತಿ ಸಲ್ಯೂಟ್ ಮಾಡೋದನ್ನ ಕಲ್ತಿದ್ರು ದರ್ಶನ್. ಜೈಲಿಗೆ ಹೋಗುವ ಕೊನೆ ದಿನಗಳಲ್ಲಿ ವಿನಯ ತೋರಿಸ್ತಾ ಇದ್ದ ಶಾಸ್ತ್ರಿ ಸದ್ಯ ಜೈಲು ಪಾಲಾಗಿದ್ದಾರೆ. ಬಟ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಚಾರಣಾ ಹಂತದಲ್ಲಿ ಯಾರೇ ಅಧಿಕಾರಿ ಬಂದರೂ ಕೂಡ ಕೈ ಕಟ್ಟಿ ಸಲ್ಯೂಟ್ ಮಾಡ್ತಾ ಇದ್ರು ಅಂತೆ ನಟ ದರ್ಶನ್. ಇಂಥ ಇನ್ಸೈಡ್ ಮಾಹಿತಿ ಸದ್ಯ ರಿಪಬ್ಲಿಕಾಣಗೆ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸದ್ಯ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಬಿಹೇವಿಯರ್ ಹೇಗಿತ್ತು ಅನ್ನುವಂಥ ವಿಚಾರಗಳು ಜನರಿಗೆ ಸಹಜವಾಗಿ ಕುತೂಹಲ ಇರುತ್ತೆ. ಸಾಮಾನ್ಯ ಕೈದಿಯಂತೆ, ಆರೋಪಿಯಂತೆ ನಟ ದರ್ಶನ್ ಅವ್ರನ್ನ ನಡೆಸ್ಕೊಳ್ತಾ ಇದ್ರ, ಹಾಗೆ ವಿಚಾರಣೆ ಆಗ್ತಾ ಇತ್ತಾ ಅಂತ. ಸೊ ಆ ಕುರಿತು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಅಜಯ್. ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಯಾವಾಗ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕೂಡ ಅವ್ರನ್ನ ಕರ್ಕೊಂಬರ್ತಾರೋ ಆಗಿಂದನೂ ಕೂಡ ದರ್ಶನ್ ಎಲ್ಲದಕ್ಕೂ ಕೂಡ ಸ್ಪಂದನೆಯನ್ನ ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಅವರು ಅಂದ್ರೆ ಯಾವುದೇ ಒಂದು ರ್ಯಾಂಕ್ನ ಅಧಿಕಾರಿಗಳು ಬಂದರೂ ಕೂಡ ಅವರನ್ನ ಸರ್ ಅಂತಾನೆ ಹೇಳಿ ಕರೀತಾ ಇದ್ರು. ಆನಂತರ ಸಾಕಷ್ಟು ವಿನಯದಿಂದ ವರ್ತಿಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳಿಂದ ಈಗಾಗಲೇ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇಷ್ಟೇ ಅಲ್ಲದೆ ಅವರು ಅಂದ್ರೆ ಪೊಲೀಸರು ಮಾಡ್ತಿದ್ದಂಥ ರೀತಿಯಲ್ಲೇ ಸಲ್ಯೂಟ್ ಅನ್ನು ಕೂಡ ಅವರು ಏನು ಯಾರೇ ಬಂದರೂ ಕೂಡ ಅವರಿಗೆ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಯಾವುದೇ ರೀತಿಯಾಗಿ ಪೊಲೀಸರಿಗೆ ಎದುರು ಮಾತಾಡದಲ್ಲೇ ಯಾವುದೇ ಅಂದ್ರೆ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಕೂಡ ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಯಾವುದೇ ಊಟವನ್ನಾಗಲಿ ಅವರು ತಂದು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರು ಬೇಡ ಅಂತಿರಲಿಲ್ಲ. ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಪೊಲೀಸರ ತನಿಖೆ ಕೂಡ ಸಹಕಾರ ಕೊಟ್ಕೊಂಡು ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ದರ್ಶನ್ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಮಾಡಿದಂಥ ಕೆಲವೊಬ್ಬರು ಅಧಿಕಾರಿಗಳು ಕೂಡ ಈಗಾಗಲೇ ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಬಿಟ್ಕೊಟ್ಟಿರುವಂಥದ್ದು. ಯಾರೇ ಒಬ್ಬ ಅಧಿಕಾರಿ ಬಂದರೂ ಕೂಡ ಅಷ್ಟೇ, ಅಂದರೆ ಹೈಯರ್ ರ್ಯಾಂಕ್ನ ಅಧಿಕಾರಿ ಆಗಿರ್ಬೋದು ಅಥವಾ ಲೋಯರ್ ರ್ಯಾಂಕ್ನ ಅಧಿಕಾರಿ ಆಗಿರ್ಬೋದು, ಯಾರೇ ಬಂದರೂ ಕೂಡ ಅವ್ರಿಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ರು, ಅವರಿಗೆ ನ್ಯಾಯಯುತವಾಗಿ ಮಾತನಾಡಿಸ್ತಿದ್ರು ಅಂತ ಹೇಳಿ ಈಗಾಗಲೇ ಇನ್ನು ಪೊಲೀಸ್ ಮೂಲಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗೆಳತಿಗಾಗಿ ಜೈಲಿಗೆ ಹೋಗಿದ್ದು ಆಯ್ತು. ಈಗ ಒಂದೇ ಜೈಲಿನಲ್ಲಿ ಇದ್ರೂ ಕೂಡ ದರ್ಶನ್ಗೆ ಆ ಗೆಳತಿ ನೆನಪು ಆಗ್ತಿಲ್ವಂತೆ. ಗೆಳತಿ ಭೇಟಿ ಮಾಡಬೇಕು ಅನ್ನಿಸ್ತಿಲ್ಲ. ಅದ್ಯಾಕಪ್ಪ ಹೀಗೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಕೂಡ ಸಿಕ್ಕಿಲ್ಲ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿನಲ್ಲಿಲ್ಲ ದರ್ಶನ್ ಪವಿತ್ರ ಗೌಡ ಭೇಟಿ. ಕಾಟೇರನ ಪಾಲಿಗೆ ಬೇಡವಾದಳೆ ಗೆಳತಿ. ರಾಯಲ್ ಲೈಫ್ ಜಾಲಿ ಜೀವನ. ಒಂದೇ ಒಂದು ತಪ್ಪು ಬದುಕನ್ನೇ ಬದಲಾಯಿಸಿ ಬಿಡ್ತು. ಅದೇ ಕೋಪ, ಅದೇ ಬೇಸರ. ಜೈಲಿನಲ್ಲೂ ದರ್ಶನ್ಗೆ ತನ್ನ ಗೆಳತಿಯನ್ನ ನೋಡಬೇಕು ಅಂತ ಅನ್ನಿಸ್ತಿಲ್ವೇನೋ. ಕಾಟೇರನ ಇತ್ತೀಚಿನ ವರ್ತನೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟಿಸ್ತಿದೆ. ಗೆಳತಿಗಾಗಿ ಜೈಲು ಸೇರಿ 7 ದಿನಗಳೇ ಕಳೆದಿವೆ. ಎಷ್ಟು ದಿನದಲ್ಲಿ ಒಂದೇ ಒಂದು ಬಾರಿ ದರ್ಶನ್ ಪವಿತ್ರ ಗೌಡಳನ್ನ ನೋಡಬೇಕು ಅನ್ನಲಿಲ್ವಂತೆ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನ ಭೇಟಿಗಷ್ಟೇ ಅವಕಾಶ ಕೊಡಿ ಅಂದಿದ್ದಾರೆ. ಇನ್ನೊಂದು ಕಡೆ ಜೈಲಿನಲ್ಲೇ ಇದ್ರೂ ಪವಿತ್ರ ಗೌಡ ಜೊತೆ ಮಾತಾಡಬೇಕು ಅಂತ ಕೇಳಿಲ್ವಂತೆ. ಅಸಲಿಗೆ ಪವಿತ್ರ ಗೌಡ ಭೇಟಿಗೆ ನಿಜವಾಗ್ಲೂ ಅವಕಾಶ ಇದೆಯಾ? ದರ್ಶನ್ ಪವಿತ್ರ ಗೌಡ ಭೇಟಿಗಿಲ್ವಾ ಭಾಗ್ಯ? ಅಸಲಿಗೆ ಪತಿ ಪತ್ನಿ ಬಂಧನವಾದ್ರೆ ವಾರಕ್ಕೊಮ್ಮೆ ಭೇಟಿಗೆ ಅವಕಾಶವಿರುತ್ತದೆ. ಆದ್ರೆ ಅಧಿಕೃತವಾಗಿ ಇಬ್ಬರು ಗಂಡ ಹೆಂಡತಿ ಅಲ್ಲ. ಗಂಡ ಹೆಂಡತಿ ಎನ್ನುವುದಕ್ಕೆ ದಾಖಲೆಗಳು ಇಲ್ಲ. ಹೀಗಾಗಿ ಇಬ್ಬರ ಭೇಟಿಗೆ ಅವಕಾಶ ಇರುವುದಿಲ್ಲ. ಇನ್ನು ದರ್ಶನ್ ಪವಿತ್ರ ಗೌಡ ಭೇಟಿಗೂ ಒಂದು ಅವಕಾಶ ಇದೆ. ಅದೇನೆಂದ್ರೆ ಜುಲೈ 4ರಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಅಂದು ವಿಸಿ ಮುಖಾಂತರ ನ್ಯಾಯಾಧೀಶರ ಎದುರು ಎಲ್ಲ ಆರೋಪಿಗಳು ಹಾಜರಿರಬೇಕು. ಆಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಹಾಜರಾಗಲಿದ್ದಾರೆ. ಅಂದು ಪರಸ್ಪರ ಇಬ್ಬರು ಭೇಟಿ ಮಾಡಲು ಅವಕಾಶವಿದೆ. ಒಟ್ನಲ್ಲಿ ಅಂದು ಗೆಳತಿಗಾಗಿ ಮಾಡಬಾರದನ್ನ ಮಾಡಿದ್ದಾಯ್ತು. ಆದ್ರೆ ಇಂದು ಅದೇ ಗೆಳತಿ ಬದುಕಿಗೆ ಬೇಡವಾದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.